26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. 5 ಕಾಲಿಗೆ ಅಣ್ಣನ ಮಗನೇ ಕಾಲ್ ಮಾಡಿದ್ದು, ಈ ಥರ ಆಗಿದೆ ಅಂತ. ಆಮೇಲೆ ನಾವು ಬಂದಿದ್ದೆ, ಮತ್ತು ಇಲ್ಲಿ ನೋಡುವಾಗ ಈ ಥರ ಆಗಿದೆ. ನಿಮಗೆ ಆಗಲೇ ಗೊತ್ತಿತ್ತು ಚೇತನೆ ಮಾಡಿದ್ದು? ಇಲ್ಲ ಗೊತ್ತಿರಲಿಲ್ಲ, ನಮಗೆ ವಿಷಯನೇ ಗೊತ್ತಿರಲಿಲ್ಲ ಏನಂತ. ನಮಗೆ ಇಲ್ಲಿ ಆದ ಮೇಲೇ ಗೊತ್ತಾದದ್ದು ಏನಾಗಿದೆ, ಎಂಥ ವಿಷಯ ಏನಂತ. ಅದಕ್ಕಿಂತ ಮುಂಚೆ ನನಗೆ ಏನು ಗೊತ್ತಿರಲಿಲ್ಲ. ಯಾರು ಚೇತನ ನಮ್ಮ ಫ್ಯಾಮಿಲಿಯಿಂದ ಮತ್ತೆ ಗೊತ್ತಾದದ್ದು ಈ ಥರ ಆದ ಮೇಲೆ. ಅದಕ್ಕಿಂತ ಮುಂಚೆ ಗೊತ್ತಿರಲಿಲ್ಲ, ಅವನು ಯಾರನ್ನು ನಾವು ನೋಡಲೇ ಇರಲಿಲ್ಲ. ಟಾರ್ಚರ್ ಕೊಡ್ತಿರೋ ಬಗ್ಗೆ ಏನಾದರೂ ನಿಮ್ಮ ಹತ್ರ ಮನೆಯವ್ರು ಇಲ್ಲ ಹೇಳಿ, ಟಾರ್ಚರ್ ಕೊಡ್ತಿದ್ರೆ ನಾವೇನಾದರೂ ಒಂದು ಪರಿಹಾರ ಮಾಡ್ಬೋದಿತ್ತು. ಅವಳು ಕೂಡ ಹೇಳಿಲ್ಲ ನಮ್ಮ ಹತ್ರ ಏನು ವಿಷಯ ಏನು ಇತ್ತ ಅಂತ, ನಮಗೆ ಗೊತ್ತಿರಲಿಲ್ಲ. ನಿನ್ನೆ ಘಟನೆ ಅಂತ ತಕ್ಷಣ ಕಾಲ್ ಮಾಡಿದ ನಂತರವೇ ನನಗೆ ಗೊತ್ತಾದದ್ದು. ಲಾವಣ್ಯ ಹುಡುಗಿ ಯಾವ ಥರ ಇದ್ರು ಅವರ ಬಜಿ ಪಾಪ, ಅವಳಿಗೆ ಗೊತ್ತಿಲ್ಲ. ಮಗು ನಮ್ಮ ಅಕ್ಕನ ಮಗಲಿ ಕಣ್ಣೆದುರು ಹುಟ್ಟಿದವಳು, ಅವಳಿಗೆ ಏನು ಗೊತ್ತಿಲ್ಲ ಪಾಪ. ಅವಳಿಗೆ ಈ ಥರ ಆಗ್ತದಂತೂ ಗೊತ್ತಿರಲಿಲ್ಲ. ಯಾಕೆಂದರೆ ಅವಳಿಗೆ ಕೂಡ ಗೊತ್ತಿದ್ದು ಫ್ಯಾಮಿಲಿ ಅಂತಲ್ಲ. ಅವಳಿಗೆ ಕೂಡ ಈ ಥರ ಆಗ್ತದೆ ಅವಳಿಗೆ ಮುಂಚೆನೇ ಗೊತ್ತಿರಲಿಲ್ಲ. ಅವಳಿಗೆ ಆದ ಮೇಲೇ ಗೊತ್ತಾದದ್ದು ಅವನು ಈ ಥರ ಮಾಡ್ತಾನೆ ಅಂತ ಗೊತ್ತು. ಅವನಿಗೆ ಮಾತ್ರ ಕಠಿಣ ಶಿಕ್ಷೆ ಆಗಬೇಕು. ಫಸ್ಟ್ ಆಫ್ ಆಲ್ ಬೀಚ್ ರೋಡ್ ಬಸ್ ಸ್ಟ್ಯಾಂಡಲ್ಲಿ CC ಕ್ಯಾಮರಾ ಇಲ್ಲ. ಅದು ಬಸ್ ಸ್ಟ್ಯಾಂಡ ದೊಡ್ಡಿ ಅಂತ ಗೊತ್ತಾಗ್ತಿಲ್ಲ. ನಿನ್ನೆ ನಾವು ಬೆಳಿಗ್ಗೆ ತನಕ ಅಲ್ಲಿ ಇದ್ದೆ, ಮರಳೆ ಸುರಿತುಂಟು. ಅದು ಬಸ್ ಸ್ಟ್ಯಾಂಡ ಒಂದು ಚೆಕ್ ಮಾಡಲಿಕ್ಕೆ CC ಕ್ಯಾಮರಾ ಕೂಡ ಇಲ್ಲ. ಅಲ್ಲಿ ಒಂದು ಫಸ್ಟ್ ಆಫ್ ಆಲ್ CC ಕ್ಯಾಮರಾ ಹಾಕಿಸ್ಬೇಕು. ಲಾವಣ್ಯ ಎಷ್ಟು ಮಕ್ಕಳು ಸರ್? ಎಷ್ಟು ಫ್ಯಾಮಿಲಿ ಯಾರಲ್ಲಿದ್ದಾರೆ? ಅವರು 3 ಹೆಣ್ಮಕ್ಕಳೇ. ದೊಡ್ಡವಳು ನನ್ನ ಅಣ್ಣ ಮಗನಿಗೆ ಕೊಟ್ಟದ್ದು. ಮೊನ್ನೆ ಇತ್ತೀಚೆಗೆ ಒಂದು 4-5 ತಿಂಗಳಾದಷ್ಟೇ ಮದುವೆಯಾಗಿ. ಇವಳು 3ನೇವಳು, ಮತ್ತೊಬ್ಬಳು ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ಚೇತನ್ ಫ್ಯಾಮಿಲಿ ಹಿನ್ನೆಲೆ ಅವ್ರದ್ದಷ್ಟು ಮಾಹಿತಿ ನಮಗಿಲ್ಲ. ಅವರು ಹಿಂದೆ ಏನೋ ಆಸ್ಪತ್ರೆಗೆ ಹೋಗಿ ಏನೋ ಗಲಾಟೆ ಮಾಡಿದಂತ ಸುದ್ದಿ ಚರ್ಚೆಯಲ್ಲಿತ್ತಲ್ಲ, ಅದೇನಾದರೂ ನಿಮಗೆ ಮಾಹಿತಿ? ಇಲ್ಲ, ಗೊತ್ತಿಲ್ಲ. ನಮಗೆ ಗೊತ್ತಾದದೇ ನಿನ್ನೆ ಅವಳಿಗೆ ಲವ್ ಉಂಟ ಅಂತ, ಈ ಥರ ಆಗಿದೆ ಅಂತ ಗೊತ್ತಾಗಿದೆ ನಿನ್ನೆ ನಮಗೆ. ಲಾವಣ್ಯಗೆ ಏನಾದರೂ ಗಂಡು ಹುಡುಕ್ತಾ ಇದ್ರೆ ಬೇರೆ ಮದುವೆ? ಅವಳಿಗಿಂತ ಮುಂಚೆ ಒಂದು ಅಕ್ಕ ಇದ್ದಾಳೆ. ಅವಳಿಗೆ ಗಂಡು ಹುಡುಕಲಿಕ್ಕೆ ಏಜ್ 20 ಅಷ್ಟೇ ಅಲ್ಲ. ಸರಿ, ಈ ಥರ ಟಾರ್ಚರ್ ಕೊಡ್ತಾ ಇದ್ರು ಕೂಡ ಏನಾದರೂ ಮನೆಯವರ ಹತ್ರ ಅದನ್ನು ಮುಚ್ಚಿಟ್ಟಿರ್ತೀರ? ಅಂದರೆ ಏನು ಹೇಳ್ಕೊಳ್ತಾ ಇರಲಿಲ್ಲ ಮನೆಯವರಿಗೆ ತೊಂದರೆ ಆಗುತ್ತೆ ಅಥವಾ? ಅದೇ ನಮಗೀಗ ಇದಾಗೋದು, ಯಾಕೆ ಹೇಳಲಿಲ್ಲ ಎಂಥ ವಿಷಯ. ಅವಳೊಂದು ನನ್ನ ಮಾತ್ರ ಹೇಳ್ತಿದ್ರೆ ಬೆಟರ್ ಇತ್ತು, ಈ ಥರ ಎಲ್ಲ ಆಗ್ತಿರ್ಲಿಲ್ಲ. ಯಾಕೆ ಹೇಳಲಿಲ್ಲ, ಅದರ ಮುಂಚೆ ಏನು ಹಿನ್ನೆಲೆ ಉಂಟಂತ ನಮಗೆ ಅದು ಗೊತ್ತಿಲ್ಲ. ಅವರೇ ಅಂದರೆ ಹಿಂದೆ ಎಲ್ಲಿಯಾದರೂ ಹೀಗೆ ಸುತ್ತಾಡ್ಲಿಕ್ಕೆ ಹೋಗಿದ್ದು ಹಾಗೆ ಆ ರೀತಿ ಇಲ್ಲ, ನಾನು ನೋಡಲಿಲ್ಲ. ಮತ್ತೊಬ್ಬರು ನಾನು ಕೇಳುವುದಿಲ್ಲ. ನಾವು ನೋಡಿದ ಮೇಲೆ ನಾವು ಏನಂತ ಪರಿಚಯ ಮಾಡೋದು. ನಮಗೆ ಗೊತ್ತಾದೆ ನಿನ್ನೆ ಆ ಥರ ಮಾಹಿತಿ. ಫ್ಯಾಮಿಲಿ ಜೊತೆ ಏನಾದರೂ ಇವ್ರ ಫ್ಯಾಮಿಲಿ ಮಾತುಕತೆಗಳು ಆಗಿರ್ಲಿಕ್ಕಿಲ್ಲ. ಅಂಥ ಫ್ಯಾಮಿಲಿಯವರು ಅಲ್ಲ ಅವರು ಕೂಡ. ಬಜಿ ಪಾಪ, ತಂದೆ ಏನು ಗೊತ್ತಿಲ್ಲ, ತಾಯಿಯಾಗೇನಿಲ್ಲ, ಅಂಥದ್ದೇನು ಇಲ್ಲ ಮನೆಯಲ್ಲಿ, ಅಂಥ ಇದಿಲ್ಲ. ನನ್ನ ಹೆಸರು ದಿನೇಶ್ ಅಂತ. ನನಗೆ ಗೊತ್ತದೆ, ನಿನ್ನೆ ಸಂಜೆ 5:45 ನನ್ನ ಕಾಲ್ ಮಾಡಿ ಹೇಳಿದರು, ನನ್ನ ಚಿಕ್ಕಪ್ಪನ ಮಗಲ್ಲಿ ಇಲ್ಲಿಗೆ ಕೆಲಸಕ್ಕೆ ಹೋಗ್ತಾಳೆ, ಎಲ್ಲಿ ಕೆಲಸ ಎಷ್ಟೊತ್ತಿಗೆ ಬರೋದು, ನೈಟ್ ಡೇನ ಡ್ಯೂಟಿ ಅಂತ. ಆಗ ನನಗೆ ಗೊತ್ತಿರಲಿಲ್ಲ, ನಾನು ಡ್ರೈವರ್ ಆಗಿರೋದು, ನಾನು ಸ್ವಂತ ಗಾಡಿಯಲ್ಲಿ. ಆಗ ಯೋಚನೆ ಮಾಡುವಾಗ ಅವರ ಅಕ್ಕ ಚಿಕ್ಕ ಅಕ್ಕ ಬಿಟ್ಟು ಬಂದು ನಾನು ನೋಡಿದ್ದೆ ಬೆಳಗ್ಗೆ. ಹಾಗೆ ಗೊತ್ತಾಯ್ತು ಇವತ್ತು ಡೇ ಬಿಟ್ಟುದು ಅಂತ. ಹಾಗೆ ಹೇಳಿದೆ, ಹೌದು ಇವತ್ತು ಡೇ, ಅವಳು 6:45 ಮನೆಗೆ ಮುಟ್ಟುತ್ತಾಳೆ. ಆಗ ಅವ್ರು ಹೇಳಿದರು, ಅಕ್ಕನಿಗೊಂದು ಯಾರಾದರೂ ಹೊಡೆದಿದ್ದಾರೆ ಅಂತೆ, ಬೆಟ್ಟಾಗಿದೆ ಅಂತ, ಹೋಗು ಬೀಚ್ ರೋಡ್ಗೆ ಅಂತ. ನಾನು ಬೀಚ್ ರೋಡ್ ಬರುವಾಗ ನನ್ನ ಭಾವನಿಗೆ ಕಾಲ್ ಮಾಡಿದ್ದೆ. ಭಾವ ಹೇಳಿದರು, ನಾವು ಕಟದರ್ಪಲ್ಲಿ ಇದ್ದೀವಿ, ನೀನು ಬಾ ಅಂತ. ಅಲ್ಲಿ ಬರುವಾಗ ಹೇಳುವಾಗ ಅವರು ನನಗೆ ಬರುವಾಗ ಹೇಳಿದ್ದು ತೆತ್ತಾಗಿದೆ ಅಂತ. ಇಲ್ಲಿವರೆಗೆ ನಂಗೆ ಗೊತ್ತಿರಲಿಲ್ಲ. ಅವರಿಗೆ ಕಲ್ಲಡ್ಕದಲ್ಲಿ ಕೆಲಸ ಡೈಲಿ ಹೇಗೆ ಹೋಗೋದು? ಅಂದರೆ ಬಸ್ಸಲ್ಲಿ ಹೋಗೋದು. ಕೆಲಸ ಆಗಿ ಎಷ್ಟು 5 ತಿಂಗಳಾದದಷ್ಟೇ. ಹಾಂ, ಬೀಚ್ ರೋಡ್ ಬಸ್ ಸ್ಟ್ಯಾಂಡ್ಗೆ ಬಂದೇ ಬರೋದು? ಹೌದು. ಅಲ್ಲಿ ಗೌರ್ಮೆಂಟ್ ಬಸ್ಸಲ್ಲಿ ಬರೋದು. ಹೌದು, ಅದು ಟೈಮಿಂಗ್ಸ್ ಯಾರು ಹೇಳಿರಬೇಕು, ಅದು ಗೊತ್ತಿರಲ್ಲ ನನಗೆ. ಹಾಂ, ಅವರಿಗೆ ಟಾರ್ಚರ್ ಇದ್ದದ್ದು ನಿಮಗೆ ಏನಾದರೂ ಗೊತ್ತಿತ್ತು? ಇರಲಿಲ್ಲ, ಗೊತ್ತಿರಲಿಲ್ಲ ನನಗೆ, ವಿಷಯನೇ ಗೊತ್ತಿರಲಿಲ್ಲ ಟಾರ್ಚರ್. ಹುಡುಗನ ಪರಿಚಯ ಇತ್ತ ನಿಮಗೆ? ಹಾಂ, ಹುಡುಗಂದು ಪರಿಚಯ ಇತ್ತು, ಫ್ಯಾಮಿಲಿ, ದೂರದಲ್ಲಿ ಫ್ಯಾಮಿಲಿ ನಮಗೆ. ಹೇಗಿದ್ದ ಅವನು ಸೈಕೋ ಆ ಥರ. ಹಾಂ, ಅವನು ಸರಿ ಇಲ್ಲ. ಹಾಂ, ಅಂದರೆ ಈ ಹುಡುಗಿ ಜೊತೆನೂ ತುಂಬ ಸಲ ಇದೆ ಏನಾದರೂ ಆಗಿತ್ತಾ ಈ ರೀತಿ ಕಿರಿಕಿರಿ?
ಕಿರಿಕೆ ಅಂತ ಗೊತ್ತಿಲ್ಲ, ಅವರಿಗೆ ಸಂಬಂಧ ಇತ್ತಂತೆ ಮೊದಲು, ಇದು 4 ವರ್ಷ ಆಯ್ತಂತೆ ಕಟ್ಟಾಗಿ, ಅದೊಂದು ಗೊತ್ತುಂಟು, ಮತ್ತೆ ಎಂಥ ವಿಷಯ ಗೊತ್ತಿಲ್ಲ ನನಗೆ. ಇವರ ಮನೆಗೆಲ್ಲ ಬರ್ತಿದ್ದ ಅವನು? ಇವರ ಮನೆಗೆಲ್ಲ ನನ್ನ ಅಣ್ಣನ ಮನೆ ಬರ್ತಿದ್ದ, ಅಣ್ಣನ ಮನೆ ಅಲ್ಲಿ ಪಕ್ಕ, ಅಣ್ಣಂದು ಹೆಂಡತಿಂದು ಅಕ್ಕನ ಮಗ ಅಲ್ಲಿಗೆ ಬರ್ತಿದ್ದ. ಅಲ್ಲಿಗೆ ಬರೋದು ಈಗ 6 ವರ್ಷ ಆಯಿತು ಅಲ್ಲಿಗೆ ಬರೋದು. ಇವರು ಪರಿಚಯ ಆಗಿದ್ದೆ ಅಲ್ಲಿರ್ಬೇಕು. ಅವನ ಹಾವಭಾವ ಯಾವ ಥರ ಇತ್ತು, ಅಂದರೆ ವರ್ತನೆ ಎಲ್ಲ ಯಾವ ಥರ ಇತ್ತು, ನಾರ್ಮಲ್ ಆಗಿದ್ದು ಯಾವ ಥರ ಇತ್ತು? ನಾನು ಆಗ ಚಿಕ್ಕ ಇದ್ದಲ್ಲ, ಅದೆಲ್ಲ ಗೊತ್ತಿರಲಿಲ್ಲ. ನಾವು ಆಗೆಲ್ಲ ಒಟ್ಟಿಗೆ ಇದ್ದಿದ್ದು. ಈ ಹುಡುಗಿ ಹೇಗಿದ್ದ ಹೋಗಿ ನಿಮಗೆ ಗೊತ್ತಿದ್ದ ಹಾಗೆ? ನನಗೆ ನನ್ನ ಹತ್ರ ಕ್ಲೋಸ್ ಇದ್ದರು, ನಾನು ಅವಳ ತಮ್ಮ, ನನ್ನ ಹತ್ರ ತುಂಬ ಕ್ಲೋಸ್, ಯಾರ ಹತ್ರ ಇರಲಿಲ್ಲ ಇಷ್ಟು ಕ್ಲೋಸ್. ಎಲ್ಲ ವಿಷಯ ಹೇಳ್ತಿದ್ರು, ಈ ವಿಷಯ ನಮ್ಮ ಅರ್ಧ ನನ್ನ ಹತ್ರ ಇರಲಿಲ್ಲ, ಎಂತ ಗೊತ್ತಿಲ್ಲ. ನಿಮಗೆ ಕಡೆಯದಾಗಿ ಯಾವಾಗ ಫೋನ್ ಮಾಡಿದ್ದು, ಮೆಸೇಜ್ ಏನಾದರೂ ಮಾಡಿದ್ದು? ಇಲ್ಲ, ನನಗೆ ಕಾಲೇ ಮಾಡಲಿಲ್ಲ. ನಾನು ಈ ಭಾನುವಾರ ಅವರೊಬ್ಬೊಮ್ಮೆ ಇರ್ತಾರೆ, ಆಗ ಭಾನುವಾರ ಹೋಗಿ ಮಾತಾಡಿ ಎಲ್ಲ ಬರ್ತಿದ್ದೆ. ಅಷ್ಟು ಕ್ಲೋಸ್ ಆಗಿದ್ದು, ಎಲ್ಲ ವಿಷಯ ಹೇಳ್ತಿದ್ದು, ಈ ವಿಷಯ ಮತ್ತೆ ಯಾರ ಹತ್ರ ಇರಲಿಲ್ಲ. ಹಾಂ, ಲಾಸ್ಟ್ ಟೈಮ್ ಆಸ್ಪತ್ರೆಯಲ್ಲಿ ಏನೋ ಒಂದು ಗಲಾಟೆ ಆಗಿತ್ತು ಅಂತೆಲ್ಲ ಹೇಳ್ತಾರೆ, ಅಂಥದ್ದೇನಾದರೂ ಇವನ್ ಬಂದು ಏನೋ ಮಾಡಿದ್ದ? ಅಲ್ಲ, ಅದು ನನಗೆ ಎಂತ ಗೊತ್ತಿರಲಿಲ್ಲ. ಹಾಂ, ಅದೇನು ಅದು ವಿಷಯ ಎಂತ ಗೊತ್ತಿರಲಿಲ್ಲ. ಇವರು ಯಾರೆಲ್ಲ ಈಗ ಮನೆಯಲ್ಲೆಲ್ಲ ಫ್ಯಾಮಿಲಿ? ಇವರು ಚಿಕ್ಕಪ್ಪ ಚಿಕ್ಕಮ್ಮ 3 ಹೆಣ್ಮಕ್ಳು, ಒಂದು ದೊಡ್ಡವರಿಗೆ ಮದುವೆಯಾಗಿ ಎಷ್ಟೊಂದು 6-7 ತಿಂಗಳದಷ್ಟೇ. ನಿನ್ನೆ ಕೂಡ ಅವಳು ಬಸ್ಸಲ್ಲಿ ಕೂತು ಫೋನ್ ಮಾಡಿದ್ದಾಳೆ ಯಾರಿಗಾದರೂ? ಅವರಿಗೆ ಭಾವನಿಗೆ ಮಾಡಿದ್ದಾಳೆ ಅಂದರೆ ಕಾಲ್ ಮಾಡಿದ್ದಾಳೆ. ಇವನಿದ್ದಾನೆ ಅಂತ? ಇವನಿದ್ದಾನೆ, ಕಿರಿಕ್ ಮಾಡ್ತಿದ್ದಾನೆ ಅಂತ. ಆಗ ಅವರ ಫ್ರೆಂಡಿಗೆಲ್ಲ ಕಾಲ್ ಮಾಡುವಾಗ ಅವನು ಓಡಿಯಾಗಿದೆ. ಇವನಿಗೆ ಸಿಕ್ಕಿದ್ದಾನೆ ಅಂತ ಒಂದು ಮಾಹಿತಿ ಇದೆ. ಏನು ಶಿಕ್ಷೆ ಆಗಬೇಕು ಅಂತ ನಿಮ್ಮ ಇದೆ? ಕಲಿಸಿ ಸಾಗಬೇಕು. ಇವರಿಗೆ 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.